ಸಿದ್ದರಾಮಯ್ಯ ಮಂಡಿಸಿದ್ದು ಹಲಾಲ್ ಬಜೆಟ್ ಅಂತ ವ್ಯಂಗ್ಯವಾಡಲಾಗಿದೆ. ಟ್ವೀಟ್ ಮಾಡಿ ಹಲಾಲ್ ಬಜೆಟ್ ಅಂತ ಬಿಜೆಪಿ ವ್ಯಂಗ್ಯ ಮಾಡಿ. ಬಿಜೆಪಿಯ ವ್ಯಂಗ್ಯಕ್ಕೆ ಕಾಂಗ್ರೆಸ್ ಸಚಿವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಹಲಾಲ್ ಬಜೆಟ್ ಅನ್ನೋದಕ್ಕೆ ನಾಚಿಕೆ ಆಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಆಶಾ ಕಾರ್ಯಕರ್ತೆಯರು ಅರ್ಚಕರ ಸಂಬಳವನ್ನು ಹೆಚ್ಚಿಸಿದ್ದಾರೆ. ಹಲಾಲ್ ಬಜೆಟ್ ಅನ್ನೋ ಬಿಜೆಪಿಗರಿಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಈಗಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಬಜೆಟ್ ಅನ್ನ ಈಗ ನೀವು ಗಮನಿಸ್ತಾ ಇರೋದು ಬಿಜೆಪಿ ಮಾಡಿರುವಂಥ ಟ್ವೀಟ್. ಇವತ್ತಿನ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಬಜೆಟ್ ಅನ್ನ ಇಸ್ಲಾಮೀಕರಣಗೊಳಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರೇ ಬಜೆಟ್ನಲ್ಲಿ SC ST OBC ಸಮುದಾಯಗಳಿಗೆ ನೀವು ಕೊಟ್ಟಿರುವಂತಹ ಕೇವಲ ಚಿಪ್ಪು ಮಾತ್ರ ಅಂತ ಹೇಳಿ ಬಿಜೆಪಿ ಈ ರೀತಿಯಾಗಿ ಟ್ವೀಟ್ ಮಾಡಿ ಇದು ಹಲಾಲ್ ಬಜೆಟ್. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದೀರಿ, ಮುಸ್ಲಿಮರ ಸರಳ ಮದುವೆಗೆ 50,000 ರೂಪಾಯಿ ಕೊಟ್ಟಿದ್ದೀರಿ, ವಕ್ಫ್ ಖಬರಸ್ಥಾನಗಳ ಮೂಲಸೌಕರ್ಯಕ್ಕೆ 150 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀರಿ ಅಂತ ಹೇಳಿ ಬಿಜೆಪಿ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿರೋದು. ಸೊ ಬಜೆಟ್ನಲ್ಲಿನ ಈ ಅಂಶಗಳನ್ನು ಮೆನ್ಷನ್ ಮಾಡಿ ವಿರೋಧ ಪಕ್ಷ ಬಿಜೆಪಿ ಇದೊಂದು ಹಲಾಲ್ ಬಜೆಟ್ ಅಂತ ಹೇಳೋದಕ್ಕೆ ಕಾರಣ ಇದು ಅಂತ ವ್ಯಂಗ್ಯವಾಗಿ ಸಿದ್ದರಾಮಯ್ಯನವರ ಭಾವಚಿತ್ರವೊಂದನ್ನು ಸಿದ್ಧಪಡಿಸಿ ಹಲಾಲ್ ಬಜೆಟ್ ಸಿದ್ದರಾಮಯ್ಯನವರು ಮಂಡನೆ ಮಾಡಿರೋದು ಅಂತ ಹೇಳಿ ಈ ರೀತಿಯಾಗಿ ಬಜೆಟನ್ನು ಇಸ್ಲಾಮೀಕರಣಗೊಳಿಸಿದ್ದೀರಿ ಅಂತ ಬಿಜೆಪಿಯ ನಾಯಕರು ವ್ಯಂಗ್ಯವಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಬಿಜೆಪಿಗರ ಈ ಟೀಕೆಗೆ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವರಾದಂಥ ಸಂತೋಷ್ ಲಾಡ್ ಹಾಗೆ ಉಳಿದ ನಾಯಕರು ಏನು ಹೇಳಿದ್ದಾರೆ ನೋಡೋಣ. 4 ಲಕ್ಷ ಕೋಟಿ ರೂಪಾಯಿ ಏನು ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದ್ರಲ್ಲ, ನಾಚಿಕೆ ಬರೋದಿಲ್ವಾ ಇವರಿಗೆ? ಯಾರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ? ಕನ್ನಡಿಗರಿಗೆ ಮತ್ತೆ ಭಾರತೀಯರಿಗೆ. ಅಂದ್ರೆ ಎಲ್ಲರೂ ಏನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಬಂದಿದಾರ? ನಾನು ಬಿಜೆಪಿ ಅವರಿಗೆ ಕೊನೆ ಬಾರಿ ಹೇಳಕ್ ಬಯಸ್ತಾ ಇದ್ದೀನಿ, ನಿಮಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಅಷ್ಟು ಪ್ರೀತಿ ಇದ್ರೆ ದಯವಿಟ್ಟು ನಾಗರಿಕರಾಗ್ಬಿಡಿ ಅಲ್ಲಿ. ಎನಿವೆ 2.5 ಲಕ್ಷ ಜನ ನಮ್ಮ ದೇಶದ ನಾಗರಿಕ ಇದನ್ನ ತ್ಯಜಿಸ್ತಾ ಇದ್ದಾರೆ. ನೀವು ಸೇರ್ಕೊಳ್ಳಿ ಅದರಲ್ಲಿ, ನಿಮ್ಗೆ ಅಷ್ಟು ಇಷ್ಟ ಇದ್ರೆ. ಇದು ಏನಾಗ್ತಾ ಇದೆ ಅವರಿಗೆ? ಬಜೆಟ್ ಅಂದ್ರೆ ಏನು, ಫೈನಾನ್ಸ್ ಅಂದ್ರೆ ಏನು ಗೊತ್ತಿಲ್ಲ. ಬರೇ ಮೋದಿನಾಮಿಕ್ಸ್ ಗೊತ್ತು. ಏನು ಬರೇ ಸ್ಲೋಗನ್ ಹೊಡೆಯೋದು, ಜೈಕಾರ ಹೇಳೋದು, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋದು ಅಷ್ಟೇ ಗೊತ್ತಿದೆ. ಇದು ಆಯ ಏನು, ಕೇಂದ್ರದಿಂದ ಬರಬೇಕಾಗಿರೋ ನಮ್ಮ ಪಾಲೆಷ್ಟು, ತೆರಿಗೆ ಎಲ್ಲಿಂದ ಬರುತ್ತೆ, ಇದೆಲ್ಲ ಗೊತ್ತಾ ಅವರಿಗೆ? ಹಲಾಲ್ ಬಜೆಟ್ ಅಂತೆ, ನಾಚಿಕೆ ಬರ್ಬೇಕು ಅವರಿಗೆ. ಭಾರತೀಯ ಜನತಾ ಪಾರ್ಟಿಯವರಿಗೆ ಏನು ಅವರು ವ್ಯಾಕರಣ ಮಾಡ್ತಾರೆ ಹಲಾಲ್ ಬಜೆಟ್ ಅಂತ, ಅವರಿಗೆ ಬಹುಶಃ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹೊಗಳಕ್ಕಂತೂ ಆಗೋದಿಲ್ಲ ಮತ್ತು ಕೇಂದ್ರದಿಂದ ನ್ಯಾಯ ಕೊಡಿಸೋಕೆ ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ವಿಫಲ ಆಗಿರತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಬಾಯಿ ತೆಗೆದು ಹೇಳುವಂಥ ಒಂದು ಧೈರ್ಯ ಕೂಡ ಇಲ್ಲದೆ ಇರತಕ್ಕಂಥ ವಿರೋಧ ಪಕ್ಷ. ಹಲಾಲ್ ಬಜೆಟ್ ಅಂತ ಏನು ಬಿಜೆಪಿ ಹೇಳ್ತಾ ಇದ್ದಾರೆ, ನನಗೆ ಅವ್ರಿಗೆ ನೇರ ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ. ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ 2ನೇ ಸ್ಥಾನದಲ್ಲಿದೆ. ಹಲಾಲ್ ಯಾರು? ಈಗ ಹಲಾಲ್ ಯಾರು? ಇಡೀ ದೇಶದ ಜನತೆ ಗುರ್ತಾಗ್ಬೇಕಲ್ವಾ? ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ನಮ್ಮ ಮೋದಿ ಸಾಹೇಬರ ನೇತೃತ್ವದಲ್ಲಿ ಸುಮಾರು 19 ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದ್ದು ಇವತ್ತು ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಭಾರತ ದೇಶ ಇದೆ. ಇದ್ರಾಗ ಯಾರು ಹಲಾಲ್ ಅನ್ನತಕ್ಕಂಥದ್ದು ಬಿಜೆಪಿಯವರು ಈ ಭಾರತ ದೇಶದ ಜನತೆಗೆ ಅವರು ಉತ್ತರ ಕೊಡಬೇಕಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಬಜೆಟ್ ಬಹಳ ಚೆನ್ನಾಗಿ ಎಲ್ಲರಿಗೂ ಅಭಿವೃದ್ಧಿ ದೃಷ್ಟಿಯಿಂದಲೂ ಮತ್ತು ಸಾಮಾಜಿಕ ದೃಷ್ಟಿಯಿಂದಲೂ ಎಲ್ಲ ದೃಷ್ಟಿಯಿಂದಲೂ ಎಲ್ಲರಿಗೆ ಹರಿದು ಹಂಚಿ ಇರ್ತಕ್ಕಂಥ ಉತ್ಪತ್ತಿ ಆದಾಯವನ್ನು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಕ್ಷೇತ್ರವಾರು ಇಲ್ಲಿ ಯಾರೂ ಬಜೆಟ್ನಲ್ಲಿ ಕೊಡೋಕ್ಕಾಗಲ್ಲ. ರಾಜ್ಯದಲ್ಲಿ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ, ಯಾವ್ಯಾವ ಕ್ಷೇತ್ರಗಳಿಗೆ ಏನೇನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ಈಗ ಇದು ಬಿಜೆಪಿಯವರು
BJPಯವರ ಸ್ವಂತ ವೈಯಕ್ತಿಕವಾದಂಥ ಅಭಿಪ್ರಾಯ. ಇವರು ಇನ್ಯಾರನ್ನು ದೂರ್ತಾರೆ ಈ ದೇಶದಲ್ಲಿ? ಇವರಿಗೆ 4 ಓಟ್ ಬರಬೇಕು ಅಂದರೆ ಮುಸ್ಲಿಮ್ಸ್ನೇ ದೂರಬೇಕು. ಇವರು ಮುಸ್ಲಿಮರನ್ನ ವಿರೋಧ ಕಟ್ಟಿ ಈ ದೇಶದಲ್ಲಿ ಅಶಾಂತಿ ಮೂಡಿಸಿ ಈ ದೇಶನ ಹಾಳು ಮಾಡಕ್ಕೆ ಹೊಂಟಿದ್ದಾರೆ BJP. ಈ ಮೊಸರಲ್ಲಿ ಕಲ್ಲು ಹುಡ್ಕೋದಂದ್ರೆ ಇದೆ. ನಾವು ಎಲ್ಲ ಜನಾಂಗದ ಶಾಂತಿಯ ತೋಟ ನಮ್ಮ ಬಜೆಟ್. ಹಿಂಗೆ ವಿರೋಧ ಪಕ್ಷದವ್ರು ಏನಾರ ಒಂದು ಹೇಳ್ಬೇಕಲ್ಲ. ಈ ಮೊಸರಲ್ಲಿ ಕಲ್ಲು ಹುಡ್ಕೋದಂದ್ರೆ ಇದೆ. ನಾವು ಎಲ್ಲ ಜನಾಂಗದ ಶಾಂತಿಯ ತೋಟ ನಮ್ಮ ಬಜೆಟ್. ಹಿಂಗೆ ವಿರೋಧ ಪಕ್ಷದವ್ರು ಏನಾರ ಒಂದು ಹೇಳ್ಬೇಕಲ್ಲ. ಈ ಮೊಸರಲ್ಲಿ ಕಲ್ಲು ಹುಡ್ಕೋದಂದ್ರೆ ಇದೆ. ನಾವು ಎಲ್ಲ ಜನಾಂಗದ ಶಾಂತಿ ಬಿಜೆಪಿ ಆರೋಪ ಮಾಡ್ತಿದೆ ಬಜೆಟ್ ನಲ್ಲಿ ಏನಿಲ್ಲ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ಬಿಜೆಪಿ ಅವರು ಏನಿದೆ ಸಾಲದ ಬಜೆಟ್ ಅಂತ ಇಷ್ಟು ಗ್ಯಾರಂಟಿದಲ್ಲೂ 4,09,000 ಕೋಟಿ ಎಷ್ಟು 4,09,000 ಕೋಟಿ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿ ಇದೊಂದು ಅಲ್ಪಸಂಖ್ಯಾತರ ಬಜೆಟ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮುಸ್ಲಿಂ ಹನ್ನೊಂದಿಗೆ 4,700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14%. ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಪಾಪ್ಯುಲೇಷನ್ ಪ್ರಕಾರ. ಇಲ್ಲ ಒಂದ್ ನಿಮಿಷ ಒಬ್ಬರಿಗೆ ಹೇಳಮ್ಮ, ನೀನ್ ಎಲ್ಲೋ ಹೇಳಿ ಎಲ್ಲೋ ಡೈವರ್ಟ್ ಮಾಡ್ತಾರೆ. ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿರೋದು. ಎಷ್ಟು? 4,700 ಕೋಟಿ. ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಸರ್. ಇದೊಂದು ಹೆಚ್ಚಾಗಿ ಬೇರೆಕ್ಕಿಂತ ಎಜುಕೇಶನ್ಗೋಸ್ಕರ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಎಜುಕೇಶನ್ಗೋಸ್ಕರ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರು ಬಿಜೆಪಿಯ ಟೀಕೆಗಳಿಗೆ ಬಜೆಟ್ ಕುರಿತಂತೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ರು ಅನ್ನೋದನ್ನು ಗಮನಿಸ್ತಾ ಇದ್ವಿ. ಅಂದರೆ ಬಿಜೆಪಿ ಮಾಡ್ತಾ ಇರೋ ಆರೋಪ ಇದು ಹಲಾಲ್ ಬಜೆಟ್, ಒಂದು ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ಒಳಿತು ಮಾಡುವಂಥ ಬಜೆಟ್ ಅಷ್ಟೇ, ಉಳಿದ SC ST ಹಿಂದುಳಿದ ವರ್ಗಗಳು ಸರ್ಕಾರದ ಕಣ್ಣಿಗೆ ಕಾಣಲೇ ಇಲ್ವಾ ಅಂತ ಅದಕ್ಕೆ ಪ್ರತಿಯಾಗಿ ಈ ಕೌಂಟರ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.